ಕೊಟ್ಟಾರ್ರಿ ಅಂತ ಹೇಳಿ ವರ್ಷಕ್ಕೊಮ್ಮೆ ದೊಡ್ಡ ಜನಾಂಗದವ್ರು ಬಂದು ನಿನ್ನ ಮನೆಗೆ 5 ವರ್ಷಕ್ಕೊಮ್ಮೆ ಕೈ ಮುಗಿದು ಮತ ಹಾಕಂತ ಹೇಳ್ತಾರ, ನಿನ್ ನಮಸ್ಕಾರ ಮಾಡ್ತಾರಲ್ಲ, ಅದೇ ದೊಡ್ಡ ಸಾಧನೆ ಅಮ್ಮ. ನಿನ್ ಮತ ಕೊಟ್ಟಿದಾರೆ ಅವ್ರು. ಇದಕ್ಕೆ ನಮ್ಮ ಓಣಿಗೆ ಬರ್ತಿದ್ರ ಅವರು, ಬರ್ತಿದ್ರ. ಆ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಕಾರಣಕ್ಕೆ ದಿನವಿಡೀ ನಾನು ಮಾತನಾಡ್ಲಿಕ್ಕೆ ಸಾಧ್ಯ. ಅವ ಒಂದ್ಸಲ ಶ್ರೀರಾಮ್ ಸೇನೆಯ ಮುತಾಲಿಕ್ ಮುಸ್ಲಿಮರ ಮಸೀದಿ ಹತ್ರ ಬಂದು ನಾವು ಹನುಮಾನ್ ಚಾಲೀಸ್ ಹೇಳ್ತೇವೆ ಅಂತ ನಾವ್ ಹೇಳಿದ್ವಿ. ನೀನು ಹನುಮಂತ ದೇವ್ರು ಕೂಡ ಹೇಳಪ್ಪ, ಅವನು ನಮ್ಮವನೇ, ನಾವು ಅವಾಗ ಹೇಳೋಣ. ಇಲ್ಲಿಲ್ಲ ಮುಸ್ಲಿಮ್ರು ಅದ್ರಲ್ಲೇ ಹೇಳ್ತೇವೆ. ನಮ್ ದಲಿತ ಸಂಘರ್ಷ ಸಮಿತಿ ಹುಡುಗರು ಹುಬ್ಬಳ್ಳಿಯಲ್ಲಿ ದಮ್ ಇದ್ರೆ ಬಂದು ಹೇಳು ಅಂತಂದ್ರು, ಓಡೋಗ್ಬಿಟ್ರು ಅವರು. ಇಷ್ಟೇ ಹೇಳಿದ್ದು, ದಮ್ ಇದ್ರೆ ಬಂದು ಅಲ್ಲಿ ಹೇಳು, ಓಡೋಗ್ಬಿಟ್ರು. ಯಾಕೆ ಮುಸ್ಲಿಮರು ನೆನೆಸ್ಕೊಂತೇವೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ 25/12/1927 ಈ ಕುಡಿಯುವ ನೀರಿನ ಮೇಲೆ ನಮ್ಮ ಹಕ್ಕಿದೆ ಅಂತ ಹೇಳಿ ಮಹಾನ್ ಕೆರೆಯನ್ನು ಮುಟ್ಟುವಂತ ಸಂದರ್ಭದಲ್ಲಿ ಅವರಿಗೆ ಕಲ್ಲುಗದಂತ ಜನಗಳನ್ನ ರಕ್ಷಣೆ ಮಾಡಿದ್ದು, ಅವರಿಗೆ ನಿಲ್ಲಕ್ಕೆ ಜಾಗ ಕೊಟ್ಟಿದ್ದು ಒಬ್ಬ ಮುಸ್ಲಿಂ ಅನ್ನುವಂತ ಮಾತನ್ನ ನಾವು ಮರಿಬಾರ್ದು ಅನ್ನುವಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬಾಂಬೆಯಿಂದ ಸೋತಾಗ ಅವರನ್ನ ಬೆಂಗಾಲದಿಂದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಚುನಾಯಿತ ಮಾಡಿದ್ಯಾರು? ಅದೇ ಮುಸ್ಲಿಂ ಲೀಗ್ನವ್ರಿ. ಮುಸ್ಲಿಂ ಲೀಗ್ನವರು ಅಂಬೇಡ್ಕರ್ ಅವರನ್ನ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಜೊತೆ ಮತ ಹಾಕಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಅವರು ಆಯ್ಕೆ ಆಗಿದ್ದು ಹೋಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತ ಹೇಳಿಕ್ಕೆ ಹಾಕಿತ್ತ? ದಯವಿಟ್ಟು ಮುಸ್ಲಿಮರನ್ನ ಯಾರು ಬೋರ್ ಹೊಯ್ಕೊಂತ ಇದ್ದಾರೋ ದಯವಿಟ್ಟು ಅವ್ರ ವಿನಂತಿ ಮಾಡ್ಕೊಂತೇನೆ. ಯಾರು ಪಾಕಿಸ್ತಾನ ಬೇಡ ಅಂತ ಭಾರತ ದೇಶದಲ್ಲಿದ್ದಾರೆ ಆ ಮುಸ್ಲಿಂ ತೊಂದರೆ ಕೊಡೋದು ನಿಮ್ಮ ದಮ್ಮ ಅಲ್ಲ. ನೀವು ರಾಷ್ಟ್ರವಾದಿಗಳನ್ನಲ್ಲ, ನೀವು ದೇಶ ಪ್ರೇಮಿಗಳನ್ನಲ್ಲ, ನೀವು ದೇಶ ದ್ರೋಹಿಗಳು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನನ್ನ ಬಂಧುಗಳು ಇವತ್ತು ನಮ್ಮ ಲೂತಿಮಠ ಸ್ವಾಮಿಗಳಿದ್ದಾರೆ. ಕನ್ನಡದ ಕಾರ್ಯಕ್ರಮ ಬಹಳ ಹಿಂದಿ ಹೇರಿಕೆ ಬೇಡ ಅಂತ ಹೇಳೋಕ್ಕಾಗಲ್ವಾ? ಇದು ಮಹಾರಾಷ್ಟ್ರದಲ್ಲೇ ಹಿಂದಿ ಏರಿಕೆ ಬೇಡ ಅಂತಾರೆ, ನಾವು ಹಿಂದಿ ಏರಿಕೆ ಬೇಡ ಅಂತ ಬರ್ಬಾರ್ದ? ತಮಿಳುನಾಡಲ್ಲಿ ಬರೀ ಸ್ಟ್ಯಾಲಿನ್ ಹೇಳ್ತಾ ಇಲ್ಲ, ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ಹೇಳ್ತಾ ಇದೆ ನಾವು ಮರಾಠಿ ಮಾತ್ರ ಓದ್ತೇವೆ, ಹಿಂದಿ ಓದಂಗಿಲ್ಲ ಅಂತ. ನೀವೇ ಕೇಳ್ತೀರಿ ಬಿಜೆಪಿ ಅವರು? ಕೊನೆಯದಾಗಿ ಬಹಳ ಮತವಿದೆ ಕಾಣುತ್ತೆ. ಇತ್ತೀಚೆಗೆ ಬಹುದೊಡ್ಡದಾದಂತ ವರದಿ ಬಂದಿದೆ, ಕಾಂತ್ರಾ ಸಮಿತಿ ವರದಿ. ಅದನ್ನು ಜಯಪ್ರಕಾಶ್ ಹೆಗಡೆ ಅವರು ಅದಕ್ಕೆ ಕೆಲವೊಂದು ಮುನ್ನಡೆಯನ್ನು ಬರೆದಿದ್ದಾರೆ. ಹೇಳ್ತಾ ಇದ್ದಾರೆ ನಮ್ಮ ಜಾತಿ ಸಂಖ್ಯೆ ಬಹಳ ಇದೆ. ಯಾರಿಲ್ಲ ಅಂದಾರ? 1871ರಿಂದ 2011ರವರೆಗೆ ಈ ದೇಶದ ಜನಗಣತಿ ಆದಾಗ 90% ಮಾತ್ರ ಸರ್ವೆ ಆಗಿದೆ. ಆದ್ರೆ ಕಾಂತ್ರಾಸ್ಟ್ ಸಮಿತಿಯಲ್ಲಿ 2016-17ರಲ್ಲಿ ಆ ವರದಿಯನ್ನ ಸಿದ್ಧಪಡಿಸುವಾಗ 95% ಕುಟುಂಬಗಳನ್ನ ಭೇಟಿಯಾಗಿದ್ದಾರೆ. ನನ್ನ ಮನೆಗೂ ಬಂದಿದ್ರು. ಅದು 26-27 ಪಾಯಿಂಟ್ ತುಂಬ್ತಾ ಇದ್ದೆ ನಾನು. ಆ ಕಂಪನಿಯ ಹೆಣ್ಮಗಳು ಬಂದಿದ್ದು ಸಿಬ್ಬಂದಿ. ಕೊನೆಗೆ ನನ್ನನ್ನ ಜಾತಿ ಕೇಳಿದ್ದಕ್ಕೆ ನಾನು ನೋಡಿದ್ಲಲ್ಲ, ಒಂದ್ ಸ್ವಲ್ಪ ಚೆನ್ನಾಗಿದ್ದೀನಲ್ಲ, ಒಂದ್ ಸ್ವಲ್ಪ ಜೋರ್ ಕುರ್ಚಿ ಮೇಲೆ ಕುತ್ಕೊಂಡಿದ್ದೆ. ಸರ್ ಹಿಂಗ್ ಮಾಡ್ಕೊಂಡು ನಿಮ್ ಜಾತಿ ಯಾವ ಸರ್ ಅಂತಂದ್ರೆ, ಚಲವಾದಿ ಅಂತ ಬರೆಯಮ್ಮ. ಏನ್ ಸರ್ ತಮಾಷೆ ಮಾಡ್ತೀರಾ ಅಂತ. ನನ್ ತಾಯಿ ನನ್ ಜಾತಿನೇ ಚಲವಾದಿ, ಬರೆಯಮ್ಮಲ್ಲಿ ನನ್ ಜಾತಿಯ ಮಾದಿಗ ಬರೆಯಮ್ಮಲ್ಲಿ. ಅಂದ್ರೆ ನಾವು ಒಲಿ ಮಾದಿಗರಂದ್ರೆ ವೆಂಕಟೇಶ್ ಸಗವಳ್ಳಂಗ ಜಕ್ಕಪ್ಪನವರಂಗ ಸ್ಮಾರ್ಟ್ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ನಮ್ಮ ಕ್ರೌರ್ಯ ಅಲ್ವಾ? ಆದ್ರಿಂದ ನಾನು ಮನೆಗೂ ಬಂದಿದ್ರು. ಆ ಒಂದು ಕಾಂತ್ರಾ ಸಮಿತಿಯ ವರದಿ ಏನ್ ಹೇಳ್ತದೆ ಅಂತಂದ್ರೆ, ಕರ್ನಾಟಕದಲ್ಲಿ ಯಾವ ಜನಾಂಗಕ್ಕೆ ಎಷ್ಟು ಜಮೀನಿದೆ, ಎಷ್ಟು ತಾರಸಿ ಮನೆ ಇದೆ, ಎಷ್ಟು ಬಂಗಾರ ಇದೆ, ಎಷ್ಟು ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ, ಎಷ್ಟು IAS ಆಫೀಸರ್ ಇದ್ದಾರೆ, ಇವರ ಆರ್ಥಿಕ ಸಾಮಾಜಿಕ ಬದುಕಿನ ಸಮೀಕ್ಷೆ ಅದು, ಜಾತಿ ಗಣತಿ ಅಲ್ಲ. ನಾವೊಂದು 2 ಕೋಟಿ ಇದೇವ್ರಿ ಅಂತೇಳಿ ಬಹಳ ಅವ್ರಿಗೆ ಹೊಟ್ಟೆ ಉರಿದದ್ದು ಏನಂದ್ರೆ, ಪರಿಶಿಷ್ಟ ಜಾತಿಯ ಜನಸಂಖ್ಯೆ
1,09,00,000 ಅಂತ ಕಡೆ ಹೊಟ್ಟೆವ್ರು ಬಿಡ್ಬಿಡುತ್ತೆ. ಇಷ್ಟಿದಾರ ಮುಸಲ್ಮಾನರು 70 ಲಕ್ಷ ಅಂತ ಹೇಳಿದ್ಕೆ ಅವ್ರಿಗೂ ಹೊಟ್ಟೆ ಬಿಡ್ತೀವಿ. ಮುಸಲ್ಮಾನರು 70 ಲಕ್ಷ ಇದ್ದಾರೆ, ಕುರುಬರು 45 ಲಕ್ಷ ಇದೆ ಅಂತ ತಕ್ಷಣ ಕುರುಬರು ಇದ್ದಾರೆ 45 ಲಕ್ಷ. ಕುಮಾರಸ್ವಾಮಿ ಬರಿತಾನೆ ಬೆಣ್ಣೆ ತಿಂದವ್ರು ಯಾರು ಅಂತ ಕುರುಬರಿಗೆ ಅಸಹ್ಯ ಮಾಡ್ತಾನೆ. ಇದು ಯಾಕೆ? ನಿಮ್ಮ ಜನಸಂಖ್ಯೆನ ನೀವೇ ಬರ್ಕೊಂಡಿದ್ದೀರಿ, ನಾವು ಬರ್ಕೊಂಡಿಲ್ಲ. ಯಾವುದೇ ಆಯೋಗ ಬರೋದಿಲ್ಲ. ಬ್ರಾಹ್ಮಣರ 3% ಇದ್ದಾಗ ಅವ್ರಿಗೆ 10% EWS ಕೊಟ್ಟಾಗ ಯಾವ ವರದಿ ಇರಲಿಲ್ಲ. ಇತ್ತ ಸಮೀಕ್ಷೆ? ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇವತ್ತು ಹೆಚ್ಚಿದ್ದೇವೆ, ಅಹಿಂದದವರು ಹೆಚ್ಚಿದ್ದೇವೆ. ಎಲ್ಲರೂ ಕೂಡಿ 4.5 ಕೋಟಿ ಆಗ್ತವೆ. ನಾವೆಲ್ಲ ಸೇರ್ಕೊಂಡು ಇವತ್ತು ಬಾಬಾ ಸಾಹೇಬ್ ಕಂಡ ಸಂವಿಧಾನದಿಂದ ನಾವು ಅಧಿಕಾರ ನಡೆಸಬೇಕಾಗಿದೆ. ಬಹುಶಃ ಬಹಳ ಅಧ್ಯಯನ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ತಾವೆಲ್ಲ ಧಾರವಾಡದಿಂದ ಒಂದು ಹೊಸ ಇತಿಹಾಸ ಬರೀಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾವು ಬಾಬಾ ಸಾಹೇಬ್ ಕಂಡು ಮತದಾನ ಹಾಕ್ತಿದ್ರು. ಕೊನೆಗೆ ಹೇಳಿ ನಾನು ಮುಗಿಸ್ಬಿಡ್ತೀನಿ ನನ್ನ ಮಾತು. ಮತದಾನ ಹಕ್ಕು ಕೊಡ್ತಾರೆ. ಬಾಬಾ ಸಾಹೇಬ್ ಕೊಟ್ಟ ತಕ್ಷಣ ಹೊರಗೆ ಬಂದ ತಕ್ಷಣ ಕೃಪಲಾನಿ ಏಕವಚನದಲ್ಲಿ ಫ್ರೆಂಡ್ಸ್ ಅವರು, ಅಲ್ಲಯ್ಯ ಅಂಬೇಡ್ಕರ್, ನೀನು ಮತದಾನ ಹಕ್ಕನ್ನ ಎಲ್ಲಾ ಭಾರತೀಯರಿಗೆ ಅಂತ ಕೊಟ್ಬಿಟ್ಟೆ. ಕೃಪಲಾನಿ ನೀನು ಕೇಳ, ನಿನ್ನಷ್ಟು ದಡ್ಡರು ನಮ್ ಜನ ಇಲ್ಲ, ಕಾಲು ಹೋಗ್ಬೇಕಷ್ಟೇನೆ. ನಾನು 1937ರಲ್ಲಿ ಚುನಾವಣೆ ನಿಂತ್ಕೊಂಡಾಗ ನಮ್ಮ ಜನ ನನ್ಗೆ ಓಟ್ ಹಾಕಲ್ವಾ, ನನ್ಗೆ ಗೆಲ್ಸಿಲ್ವಾ? ನನ್ನ ಜನನು ಪ್ರತಿನಿಧಿತ್ವ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ದಲಿತರು ತಮ್ಮ ಮತವನ್ನ ಸಂಪೂರ್ಣವಾಗಿ ಜವಾಬ್ದಾರಿಯಿಂದ ತಮಗೆ ರಕ್ಷಣೆ ಮಾಡೋರಿಗೆ ಮತ ಚಲಾಯಿಸ್ತಾ ಇಲ್ಲ, ಮಾರಿಕೊಳ್ತಾರೆ ಅನ್ನೋ ಒಂದು ಅನುಮಾನ ಇದೆ. ನಾವು ಧಾರವಾಡದಲ್ಲಿ ಒಂದು ಸಂಕಲ್ಪ ಮಾಡಬೇಕು, ನಮ್ಮ ಜನಾಂಗದ ವಿರುದ್ಧ ನಮ್ಮ ಅಹಿಂದ ರಕ್ಷಣೆ ಕೊಟ್ಟಾರ್ರಿ ಅಂತೇಳಿ. ವರ್ಷಕ್ಕೊಮ್ಮೆ ದೊಡ್ಡ ಜನಾಂಗದವ್ರು ಬಂದು ನಿನ್ನ ಮನೆಗೆ 5 ವರ್ಷಕ್ಕೊಮ್ಮೆ ಕೈ ಮುಗಿದು ಮತ ಹಾಕಂತ ಹೇಳ್ತಾರ, ನಿನ್ ನಮಸ್ಕಾರ ಮಾಡ್ತಾರ. ಅದೇ ದೊಡ್ಡ ಸಾಧನೆ ಅಮ್ಮ. ನಿನ್ ಮತ ಕೊಟ್ಟಿದ್ದಾರೆ ಅವರು. ಇದಕ್ಕೆ ನಮ್ಮ ಓಣಿಗೆ ಬರ್ತಿದ್ರ. ಆ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಕಾರಣಕ್ಕೆ ದಿನವಿಡೀ ನಾನು ಮಾತನಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದೇನೆ. ನಾನು ನೋಡ್ತಾ ಇದ್ದೆ, ವೆಂಕಟೇಶ್ ಸಗವಾಲ್ರವರು ಬಹಳ ಕಷ್ಟಪಟ್ಟು ಒಂದು 300 ಜನ ಹೆಸರುಗಳನ್ನು ಇದು ಹಾಕಿದ್ದಾರೆ. ಇಲ್ಲಿ 300 ಜನ ಹೆಸರುಗಳನ್ನ ಎಣಿಸ್ತಾ ಇದ್ದೆ. 300 ಜನ ಹೆಸರುಗಳನ್ನ ಹಾಕ್ತಾ ಇದ್ದೇನೆ. ಬಂದಾರ ಗೊತ್ತಿಲ್ಲ, ಬಂದಿದ್ರೆ ಸರಿ. ವೆಂಕಟೇಶ್ ಸಗವಾಲ್ ಒಂದು ಮಾತು ಕೊಡ್ತೇನೆ, ದಿಗವೇ ಆಪಿ ಬಹುತ್ ಇದರ आदमी हो, एक दिन ये तीन आदमी ना इनको बिरयानी करके खिला के हम ट्रेनिंग लेके ಇವ್ರು 300 ಜನನು ವೆಂಕಟೇಶ್ ಸಗವಾಲ್ ಊಟ ಕರಿ ನಾವು ಹಿಂದಿಸ್ಕಡೆ ಬರ್ತೇವೆ. ನಮ್ಮ ಇಸ್ಮಾಲ್ ಟಮಟ್ಕರ್ ಬಹಳ ನನ್ಕೋದ, ಬಹಳ ಇರಿಟೇಟ್ ಮನುಷ್ಯ ಅವನು. ಹಿಂಗ ಕ್ಯಾ ಸಾಬ್ ಕ್ಯೋ ಫೇಲ್ ಹೋಗ ಪೈಲ ಬೋಲ್ನಾ ತಾ ಮೈ ಅಂತ ಅವನು. ನಾನು ಇಸ್ಮಾಲ್ ಬಹಳ ಇದು ರೋಷ ಅವನಿಗೆ. ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮುಂದುವರೆದ ವರ್ಗ ಮುಸಲ್ಮಾನರ ಕಾರ್ಯಕ್ರಮ ಅದ್ದೂರಿ ಆಗ್ಬೇಕು. ಯಾಕಂದ್ರೆ ನಮ್ಮ ಜನಸಂಖ್ಯೆ ನೋಡಿ ಹೆದರ್ಬೇಕಲ್ವಾ? ಬರೀ ಪುಸ್ತಕದಲ್ಲಿ ಇರೋದಲ್ಲ, ಅದನ್ನು ಹೆದರ್ಸ್ಬೇಕಾದಂತ ನಾವು ಪ್ರದರ್ಶನ ಮಾಡ್ಬೇಕಾಗತ್ತೆ. ಮುಂದಿನ ದಿನದಲ್ಲಿ ನಿಮ್ ಜೊತೆ ಇರ್ತೇವೆ. ನೀವು ಹೋರಾಟ ಮಾಡಿ. ಭೀಮೋತ್ಸವ ಇದು ನಮ್ಮ ಉತ್ಸವ, ನಮ್ಮ ಸ್ವಾಭಿಮಾನದ ಉತ್ಸವ, ನಮ್ಮ ಹಕ್ಕಿನ ಉತ್ಸವ, ನಮ್ಮ ಎಲ್ಲರಕ್ಕಿಂತ ಹೆಚ್ಚಾಗಿ ನಮ್ಮ ಅಸ್ತಿತ್ವದ ಉತ್ಸವ. ಇದು ನಮ್ಮ ಉತ್ಸವ. ಆದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟು ನನ್ನನ್ನ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆಗಳಿಗೆ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್.